ಸರ್ ನಮಸ್ಕಾರ. ಉಜ್ವಲ್ ಶಶಿಧರ ಅವ್ರಿಗೆ ನಮಸ್ಕಾರ. ಆಹಾ, ಏನು ಗುರು ಟೀ ಶರ್ಟ್ ಹಾಕೊಂಡು ವಿಜೃಂಭಿಸ್ತಾ ಇದೆಯಾ ಗುರು ನೀನು. ಬಹಳ ಖುಷಿ. ಹೇಳಿ ಸರ್, ನಿನ್ನೆ ಹ್ಯಾಪಿನಾ ನಿನ್ನೆ ನೋಡ್ಬಿಟ್ಟು? ಅಯ್ಯೋ ಎಲ್ಲ ಬಾಯಿಗೆ ಬಂದಿತ್ತು ಸರ್. ಗುರು RCB ಅಭಿಮಾನಿಗೆ ಬೇಕಾಗಿರೋದು ಅದೇ ತಾನೆ ಗುರು. ನಿಂಗೆ ಇದು ಇದು ಅಂತ ಹೇಳ್ತಿರಲ್ಲ ಆತರ. ಇದು ಬೇಕಾಗಿದ್ದು ಹಾ ಸರ್. ಆಕ್ಚುಲಿ 2 ಕ್ವಶನ್ ಇದೆ ಸರ್. ಮೊದಲನೇದು, ನಮ್ಮ ಚಿನ್ನಸ್ವಾಮಿ ಗ್ರೌಂಡು ಫುಲ್ ಫಿಟ್ ಅಂತ ಎಲ್ಲ ಮಾಹಿತಿ ಬಂತು. ಆದ್ರೂ 2 ಮ್ಯಾಚ್ ರಾಯ್ಪುರಿಗೆ ಶಿಫ್ಟ್ ಮಾಡಿದ್ ಏನಕ್ಕೆ? ಮೊದಲನೇದು. ಎರಡನೇದು, ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವು ನೆಟ್ ರನ್ ರೇಟ್ ನೋಡಿದ್ರೆ ವಿನ್ ಆಗ್ತಾ ಇದ್ದಾಗ 1.4 ಅಲ್ಲಿ ಇದ್ವಿ. ಇವಾಗ ವಿನ್ ಆದ್ರೂ ನಿನ್ನೆ 1.1 ಬಂದಿದೀವಿ. ಸೊ ಇದು ಎಲ್ಲಾದ್ರೂ ಮುಂದಕ್ಕೆ ಇದೇ ತರ ಕ್ಲೋಸ್ ಗೇಮ್ಸ್ ಆಗಿ ವಿನ್ ಆಗ್ತಾ ಹೋದ್ರೆ ನಮ್ದು 0 ಪಾಯಿಂಟ್ ಏನಾದ್ರು ಬರೋ ಚಾನ್ಸಸ್ ಏನಾದ್ರು ಇರುತ್ತಾ? ನಾವು ಇಷ್ಟಪಡ್ತೀವಿ ಸರ್ ಕ್ಲೋಸ್ ಮ್ಯಾಚ್ ನ, ಬಟ್ ರನ್ ರೇಟ್ ಮ್ಯಾಟರ್ ಆಗುತ್ತೆ. ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಡ್ಬಿಡೋಣ. ಚಿನ್ನಸ್ವಾಮಿ ಫಿಟ್ ಆಗಿದ್ರು, ವೈ ರಾಯ್ಪುರ್ ಅಂತ ಕೇಳಿದ್ರು. ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫುಲ್ ಕ್ಲಿಯರೆನ್ಸ್ ಗೌರ್ಮೆಂಟ್ ಇಂದ ಆಲ್ಮೋಸ್ಟ್ ಇನ್ನೊಂದು 15 ದಿವಸ ಇದೆ ಟಾಟಾ IPLಗೆ ಅನ್ನುವಾಗ ಸಿಕ್ಕಿದ್ದು. ಕರೆಕ್ಟಾ? ಯಾಕಂದ್ರೆ ಕೆಲಸಗಳು ನಡೀತಾ ಇತ್ತು. ಸೊ ಆ ಒಂದು ಅನ್ಸರ್ಟನ್ಟಿ ಇತ್ತು. ಈ ತರ ಅನ್ಸರ್ಟನ್ಟಿ ಇರುವಾಗ RCB ಗೊತ್ತಿರ್ಲಿಲ್ಲ ನಾವು ಆಡ್ತೀವಾ ಇಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಟ್ ಆಸ್ ಎ ಬ್ಯಾಕಪ್ ಪ್ಲಾನ್ ಒಂದು ಗ್ರೌಂಡ್ ನ ಇಟ್ಕೊಳ್ಳೋಣ ಅಂತ ಹೇಳಿ ಛತ್ತೀಸ್ಗಢ ಗೌರ್ಮೆಂಟ್ ಹತ್ರ ಮಾತಾಡಿ ರಾಯ್ಪುರಲ್ಲಿ ಕಂಡಕ್ಟ್ ಮಾಡಕ್ಕೆ ಎಲ್ಲ ಸೌಲಭ್ಯಗಳು ಅಥವಾ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ರು. ಸಿನ್ಸ್ ಆಲ್ರೆಡಿ ಅವ್ರಿಗೆ ಮಾತು ಕೊಟ್ಟಿರೋದ್ರಿಂದ ಎಂಟೈರ್ ಮ್ಯಾಚಸ್ ನ ಅಲ್ಲಿ ತಗೊಂಡೋಗ್ದೆ, ಸಿನ್ಸ್ ಒಪ್ಕೊಂಡ್ಬಿಟ್ಟಿದೀವಲ್ಲ ಆಲ್ರೆಡಿ, ಅದಕ್ಕೋಸ್ಕರ ಮಿನಿಮಮ್ 2 ಪಂದ್ಯ ಅಲ್ಲಿ ತಗೊಂಡೋಗೋಣ ಅಂತ ಈ ಒಂದು ಡಿಸಿಷನ್ ಈ ವರ್ಷ ಮಾಡಿರೋದು. ಸೊ ಇದು ಕ್ಲಾರಿಟಿ ನಿಮ್ಗೆ ಕೊಟ್ಟಿದ್ದೀನಿ. ಎರಡನೇ ವಿಷಯ ಕೇಳ್ತಾ ಇದ್ದೀರಾ ನೀವು, ನೆಟ್ ರನ್ ರೇಟ್ ನಾವು ಗೆಲ್ತಾ ಇದ್ರು ಕೂಡ ಹೆಂಗೆ ಸರ್ ಕೆಳಗಡೆ ಬರ್ತಾ ಇದೆ. ಇದೇ ತರ ಕ್ಲೋಸ್ ಮ್ಯಾಚ್ಗಳು ಗೆದ್ರೆ ಅದು +1 ಸಮಥಿಂಗ್ ಇದೆಯಲ್ಲ, ಅದು 0 ಪಾಯಿಂಟ್ ಸಮಥಿಂಗ್ ಆಗ್ಬೋದಲ್ವಾ ಅಂತ ಹೇಳಿದ್ರೆ ಆಗತ್ತೆ. ಅದೇ ತರ ಆಗುತ್ತೆ. ಏನಾಗುತ್ತೆ ಗೊತ್ತಾ ಸರ್, ಈ ನೆಟ್ ರನ್ ರೇಟು ಫಸ್ಟ್ ಗೇಮ್ಗಳಲ್ಲಿ 1 ಮ್ಯಾಚ್ ನಾನು ಒಂದು 20 ರನ್ನಿಂದ ಗೆದ್ದೆ ಅಂದ್ರೆ +1.0 ಇರುತ್ತೆ. ಅದೇ ನೆಕ್ಸ್ಟ್ ಗೇಮು ನಾನು ಒಂದು 10 ರನ್ನಿಂದ ಗೆತ್ತು ಅಂತ ಹೇಳಿದ್ರೆ ಅದು ಟಿ ಅಂತ ಕೆಳಗಡೆ ಬರುತ್ತೆ. ಅಂದ್ರೆ ಟೋಟಲ್ ನಂಬರ್ ಆಫ್ ರನ್ಸ್ ಕನ್ಸಿಡೆಡ್ ಎಷ್ಟು ಓವರ್ ಅಲ್ಲಿ, ಟೋಟಲ್ ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಎಷ್ಟು ಓವರ್ ಅಲ್ಲಿ, ಇದರಿಂದ ಅದನ್ನ ಮೈನಸ್ ಮಾಡಿದಾಗ ನಿನ್ನ ನೆಟ್ ರನ್ ರೇಟ್ ಬರೋದು. ಓಕೆನಾ? ಹಾಗಾಗಿ ನಾವು ಅಟ್ಲೀಸ್ಟ್ KKR ವಿರುದ್ಧ ಒಂದು ಒಳ್ಳೆ ಮಾರ್ಜಿನಲ್ ಗೆದ್ವಿ ಅಂದ್ರೆ ಇನ್ನ ನಮ್ಮ ನೆಟ್ ರನ್ ರೇಟ್ ಟು ಎನ್ ಎಕ್ಸ್ಟೆಂಟ್ ಇಲ್ಲಿಂದ ತುಂಬಾ ಜಾಸ್ತಿ ವೇರಿಯೇಷನ್ಗಳು ನಾವು ನೋಡಲ್ಲ. 50-60 ರನ್ ವಿಕ್ಟ್ರಿ ತಗೊಂಡ್ರು ಮೇ ಬಿ 0.3 ಅಥವಾ 0.4 ಮೇಲೆ ಹೋಗ್ಬೋದು, ಆ ತರ ಇರುತ್ತೆ. ಬಟ್ ನಾವು ಇನಿಷಿಯಲ್ ಗೇಮ್ಸ್ ಕನ್ವಿನ್ಸಿಂಗ್ ಆಗಿ ಗೆದ್ಕೊಂಡ್ ಬಂದಿರೋದ್ರಿಂದ ಇವತ್ತು ಆ 1 ಪಾಯಿಂಟ್ ಸಮಥಿಂಗ್ ಇದೆಯಲ್ಲ, ಅದು ಈಕ್ವಲ್ ಟು 1 ಅಡಿಷನಲ್ ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ.